ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಭಿನ್ನಮತಕ್ಕೆ ತೇಪೆ ಹಚ್ಚಿದ್ರ ಸಿದ್ದರಾಮಯ್ಯ. ಪುನೀತ್ ಸಮಾಧಿಗೆ ನಮಿಸಿದ ನಟ ವಿಶಾಲ್ ಹೇಳಿದ್ದೇನು? ಬೆಂಗಳೂರಿಗೆ ಮತ್ತೆ ಎಷ್ಟು ದಿನ ಕಾಡಲಿದೆ ಮಹಾಮಳೆ? ಇದೆಲ್ಲವನ್ನ ನೋಡೋಣ. ಕಾಂಗ್ರೆಸ್ನಲ್ಲಿ ಬಡ ರಾಜಕೀಯ ಶುರುವಾಗಿದೆಯಾ? ನನ್ನ ಭಾಷಣಕ್ಕೆ ಯಾರೂ ಅಡ್ಡಿಪಡಿಸಿಲ್ಲ ಅಂತ ತೇಪೆ ಹಚ್ಚಿದ್ರ ಸಿದ್ದು. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಗುಡುಗಿದ್ದು ಯಾಕೆ? ನೋಡೋಣ ಜಟಾಪಟಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಬಣ ರಾಜಕೀಯ ಭುಗಿಲೆದ್ದಿದೆ. ಕಾಂಗ್ರೆಸ್ ಕಾರ್ಯಕ್ರಮದಲ್ಲೇ ಬಣ ರಾಜಕೀಯ ಬಯಲಾಗಿದೆ. ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಷಣಕ್ಕೆ ಕಾರ್ಯಕರ್ತರೇ ಅಡ್ಡಿಪಡಿಸಿದ್ದಾರೆ. ಸಿದ್ದು ಮಾತನಾಡುವ ವೇಳೆ ಪದೇ ಪದೇ ಡಿಕೆ ಅಂತ ಕೆಲವರು ಘೋಷಣೆ ಕೂಗ್ತಿದ್ರು. ಜಮೀರ್ ಫೋಟೋ ಹಿಡಿದಿದ್ದ ಕೆಲವರಿಂದ ಘೋಷಣೆ ಕೂಗ್ತಿದ್ದಾಗ ಸಿಟ್ಟಾದ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಭಾಷಣ ಅರ್ಧಕ್ಕೆ ನಿಲ್ಲಿಸಿ ವೇದಿಕೆಯಿಂದ ಇಳಿದು ಹೋದರು. ಸಿದ್ದರಾಮಯ್ಯ ವೇದಿಕೆಯಿಂದ ಕೆಳಗೆ ಇಳಿದಿದ್ದ ಬಳಿಕ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಕಾರ್ಯಕರ್ತರ ವಿರುದ್ಧವೇ ಕಿಡಿಕಾರಿದ್ರು. ವಿಪಕ್ಷ ನಾಯಕರು ಮಾತನಾಡಬೇಕಾದ್ರೆ ನೀವು ಕೂಗುತ್ತಿದ್ರಿ, ನೀವು ಕಾಂಗ್ರೆಸ್ ದ್ರೋಹಿಗಳೆಂದು ಡಿಕೆ ಶಿವಕುಮಾರ್ ಗರಂ ಆದ್ರು. ಇದು ಪೂರ್ವ ನಿಯೋಜಿತ ಪ್ಲಾನ್ ಎಂಬ ಬಗ್ಗೆ ಗುಸುಗುಸು ವೇದಿಕೆಯ ಮುಂಭಾಗದಲ್ಲಿದ್ದ ಕೆಲವರಿಂದ ಕೇಳಿಬಂತು. ಸಿದ್ದರಾಮಯ್ಯ ಭಾಷಣಕ್ಕೆ ಅಡ್ಡಿಪಡಿಸೋಕೆ ಪೂರ್ವ ನಿಯೋಜಿತ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಮಾತುಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿಬರ್ತಿವೆ. ಸಿದ್ದರಾಮಯ್ಯ ವೇದಿಕೆಗೆ ಆಗಮಿಸುತ್ತಿದ್ದಂತೆ ಜಮೀರ್ ಫೋಟೋ ಹಿಡಿದು ಸಿದ್ದರಾಮಯ್ಯ ಭಾಷಣಕ್ಕೆ ಅಡ್ಡಿಪಡಿಸಿದ್ರು. ಹೀಗಾಗಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರ ನಡುವಿನ ಭಿನ್ನಾಭಿಪ್ರಾಯ ಸ್ಫೋಟಗೊಂಡಿದೆ. ದೆಹಲಿ ಪ್ರವಾಸದಿಂದಾಗಿ ಕಾರ್ಯಕ್ರಮಕ್ಕೆ ಜಮೀರ್ ಗೈರಾಗಿದ್ರು. ನಾನು ಭಾಷಣ ಮಾಡುವುದಿಲ್ಲವೆಂದು ಮೊದಲೇ ಹೇಳಿದ್ದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ನಿನ್ನೆ ಭಾಷಣದ ವೇಳೆ ಯಾರೂ ಅಡ್ಡಿಪಡಿಸಲಿಲ್ಲ, ಸಮಯದ ಅಭಾವದಿಂದ ಕಾರ್ಯಕ್ರಮದಿಂದ ಬಂದು ಬಿಟ್ಟೆ ಅಷ್ಟೇ ಅನ್ನೋ ಮೂಲಕ ಕಾಂಗ್ರೆಸ್ ಬಣ ರಾಜಕೀಯಕ್ಕೆ ತೇಪೆ ಹಚ್ಚೋ ಕೆಲಸ ಮಾಡಿದ್ದಾರೆ. ಬಿಟ್ಕಾಯಿನ್ ಹಗರಣದ ಬಗ್ಗೆ ಸರ್ಕಾರ ತನಿಖೆ ನಡೆಸಲಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದರು. ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಸಿದ್ದರಾಮಯ್ಯ, ಆಡಳಿತಾರೂಢ ಬಿಜೆಪಿ ಇಲ್ಲಸಲ್ಲದ ಸಬೂಬು ಹೇಳ್ತಿದೆ. ಸರಿಯಾಗಿ ತನಿಖೆ ನಡೆಸಿದ್ರೆ ಸತ್ಯಾಂಶ ಹೊರಬರಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಲ್ಲದರ ಬಗ್ಗೆ ಮಾಹಿತಿ ಇರ್ತದೆ. ವಿಪಕ್ಷಗಳನ್ನ ದಾಖಲೆ ಕೊಡಿ ಅನ್ನೋದ್ರಲ್ಲಿ ಅರ್ಥವಿರಲ್ಲ ಅಂತ ತಿರುಗೇಟು ನೀಡಿದ್ರು. ಮುಸ್ಲಿಮರು ಒಟ್ಟಾಗಬೇಕೆಂದು ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ. ಆದರೆ ಪಿಸುಮಾತು ಪ್ರಕರಣದಲ್ಲಿ ಮುಸ್ಲಿಂ ಸಮುದಾಯದ ಸಲೀಂ ಅವರನ್ನ ಪಕ್ಷದಿಂದ ಅಮಾನತುಗೊಳಿಸಿ ಉಗ್ರಪ್ಪ ಅವರಿಗೆ ಬರೀ ನೋಟಿಸ್ ನೀಡಿದೆ ಅಂತ ಬಿಜೆಪಿ ಟ್ವೀಟ್ನಲ್ಲಿ ಕುಟುಕಿದೆ. ಅಲ್ಪಸಂಖ್ಯಾತರೇ ಕಾಂಗ್ರೆಸ್ ಪಕ್ಷದ ನರಿಬುದ್ಧಿಯ ಬಗ್ಗೆ ಇನ್ನೊಮ್ಮೆ ಯೋಚಿಸಿ ಅಂತ ಟ್ವೀಟ್ನಲ್ಲೇ ಕುಟುಕಿದ್ದಾರೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅರ್ಧಕ್ಕೆ ಭಾಷಣ ಮೊಟಕುಗೊಳಿಸಿ ಹೊರ ನಡೆದಿದ್ದಾರೆ. ಇದಕ್ಕೆ ಕಾರಣ ಡಿಕೆ ಎಂಬ ಘೋಷಣೆ. ಅಲ್ಲಿಗೆ ಕಾಂಗ್ರೆಸ್ ಬಣ ರಾಜಕಾರಣದ ಇನ್ನೊಂದು ಮುಖ ಅನಾವರಣಗೊಂಡಿದೆ. ಒಡೆದ ಮನೆಯಾಗಿರುವ ಕಾಂಗ್ರೆಸ್ನಲ್ಲಿ ಇದು ಸಾಮಾನ್ಯವಲ್ಲವೇ? ಡಿಕೆಶಿ ಮತ್ತು ಸಿದ್ದರಾಮಯ್ಯ ಮುಸುಕಿನ ಗುದ್ದಾಟ ಬಗ್ಗೆಯೂ ಟ್ವೀಟ್ ಮಾಡಿರೋ ಬಿಜೆಪಿ, ಕಾಂಗ್ರೆಸ್ ಪಕ್ಷದಲ್ಲಿ ವ್ಯಕ್ತಿ ಪೂಜೆ ಬೇಡ, ಪಕ್ಷ ಪೂಜೆ ಮಾತ್ರ ಸಾಕು ಅಂತ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಗುರಿಯಾಗಿಸಿ ಸೂಚನೆ ನೀಡಿದ್ದಾರೆ ಅಂತ ಹೇಳಿದೆ. ಸಿದ್ದರಾಮಯ್ಯ ಭಾಷಣ ಆರಂಭಿಸುತ್ತಿದ್ದಂತೆ ಡಿಕೆ ಎಂದು ಕಾರ್ಯಕರ್ತರು ವ್ಯಕ್ತಿ ಪೂಜೆ ನಡೆಸಿದ್ರೆ ಬುರುಡೆ ರಾಮಯ್ಯ ಹೇಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಅಂತ ಕುಟುಕಿದೆ. ನಿನ್ನೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಜಮೀರ್ ಅವರನ್ನ ಕಡೆಗಣಿಸಿದ್ದು ಕಾಣ್ತಿದೆ ಅಂತ ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ರೇಣುಕಾಚಾರ್ಯ, ಕಾಂಗ್ರೆಸ್ನವರು ತಾವು ಅಲ್ಪಸಂಖ್ಯಾತರ ಉದ್ಧಾರಕರು ಅಂದಿದ್ರು. ಆದರೆ ಈವರೆಗೂ ಅವರು ಅಲ್ಪಸಂಖ್ಯಾತರನ್ನ ಉದ್ಧಾರ ಮಾಡಿಲ್ಲ, ಅಲ್ಪಸಂಖ್ಯಾತರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದಾರೆ ಅಷ್ಟೇ. ಸಿದ್ದರಾಮಯ್ಯ ಮತ್ತು ಬೆಂಬಲಿಗರನ್ನ ಮೂಲೆ ಗುಂಪು ಮಾಡುವ ಕೆಲಸ ನಡೀತಾ ಇದೆ ಅಂತ ಕಿಡಿಕಾರಿದ್ದಾರೆ. ಶ್ರೀಕಿಯ ಲ್ಯಾಪ್ಟಾಪ್ ತನಿಖೆಗೆ ರವಾನೆ ಆಗಿದ್ದು ಎಲ್ಲಿಗೆ? ಹ್ಯಾಕರ್ ಎಷ್ಟು ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿದ್ದಾನೆ ಗೊತ್ತಾ? ವಿಚಾರಣೆ ವೇಳೆ ವಿಷ್ಣು ಡ್ರಾಮಾ ಮಾಡ್ತಿರೋದು ಹೇಗೆ? ನೋಡೋಣ ಚಾಲಾಕಿ ಶ್ರೀಕಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಹ್ಯಾಕರ್ ಶ್ರೇಕಿಯ ಲ್ಯಾಪ್ಟಾಪ್ ಅನ್ನ ಸಿಐಟಿಗೆ ರವಾನೆ ಮಾಡಲಾಗಿದೆ. ಹೋಟೆಲ್ ಗಲಾಟೆ ಸಂಬಂಧ ವಶಕ್ಕೆ ಪಡೆದಿದ್ದ ಜೀವನ್ ಭೀಮಾನಗರ ಪೊಲೀಸರು ವಶಪಡಿಸಿಕೊಂಡಿದ್ದ ಲ್ಯಾಪ್ಟಾಪ್ ಅನ್ನ ಮಿರರ್ ಇಮೇಜ್ ಮಾಡಿ ತನಿಖೆ ನಡೆಸಲು ಸಿಐಡಿಗೆ ರವಾನಿಸಲಾಗಿದೆ. ಸಿಐಡಿ ಸೈಬರ್ ತಜ್ಞರಿಂದ ಲ್ಯಾಪ್ಟಾಪ್ ಓಪನ್ ಮಾಡಿ ಪ್ರತಿ ಪೇಜ್ ಓಪನ್ ಮಾಡಿ ಇಮೇಜ್ ಮಾಡಲಿದ್ದಾರೆ. ಶ್ರೇಕಿ ಲ್ಯಾಪ್ಟಾಪ್ ಹಿಸ್ಟರಿ ಜಾಲಾಡಿದ್ದು ತನಿಖೆಗೆ ಮಹತ್ವದ ತಿರುವು ನೀಡೋ ಸಾಧ್ಯತೆ ಇದೆ. ನಶೆಯಲ್ಲಿದ್ದ ಶ್ರೇಕಿಯ ಆಪ್ತ ವಿಷ್ಣು ಭಟ್ನಿಂದ ಹೋಟೆಲ್ ಮ್ಯಾನೇಜರ್ ಮೇಲೆ ಹಲ್ಲೆ ಕೇಸ್ ದಿನೇ ದಿನೇ ಕುತೂಹಲ ಮೂಡಿಸುತ್ತಿದೆ. ಹಲ್ಲೆ ಪ್ರಕರಣದ ಪ್ರಮುಖ ಆರೋಪಿಯ ಮೊಬೈಲ್ ಎಲ್ಲಿ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ವಿಚಾರಣೆ ವೇಳೆ ಕಳ್ಳತನವಾದ ಬಗ್ಗೆ ವಿಷ್ಣು ಹೇಳಿಕೆ ನೀಡಿದ್ದಾನೆ. ಹಲ್ಲೆ ಪ್ರಕರಣ ನಡೆಯುವ ಕೆಲವು ದಿನಗಳ ಹಿಂದೆಯೇ ವಿಷ್ಣು ಮೊಬೈಲ್ ಕಳ್ಳತನವಾಗಿತ್ತಂತೆ. ಹೀಗಾಗಿ ಮೊಬೈಲ್ ಸಂಬಂಧಿತ ವಿಚಾರಣೆ ವೇಳೆ ವಿಷ್ಣು ಉತ್ತರಿಸಿದ್ದಾನೆ. ವಿಷ್ಣು ಡ್ರಗ್ ಮೂಲಕ್ಕೆ ಕೈ ಹಾಕಿದ ಪೊಲೀಸರಿಗೆ ಇನ್ನೂ ಈ ಬಗ್ಗೆ ಸುಳಿವೇ ಸಿಕ್ಕಿಲ್ಲ. ಹಲ್ಲೆ ಬಳಿಕ ವೈದ್ಯಕೀಯ ಪರೀಕ್ಷೆ ವೇಳೆ ಡ್ರಗ್ ಸೇವನೆ ಬಗ್ಗೆ ಪತ್ತೆಯಾಗಿತ್ತು. ಜೊತೆಗೆ ವಿಷ್ಣು ಮನೆಯಲ್ಲಿ ಪತ್ತೆಯಾಗಿದ್ದ ಡ್ರಗ್ಗಳು, ಡ್ರಗ್ ಸಂಬಂಧಿತ ವಿಚಾರಣೆ ವೇಳೆ ಡೇವಿಡ್ ಎಂಬಾತನ ಮೂಲ ಪಡೆದಿದ್ದಾಗಿ ವಿಷ್ಣು ಹೇಳಿದ್ದಾನೆ. ಆದರೆ ಡೇವಿಡ್ ಯಾರು ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಡ್ರಗ್ಸ್ ಸೇವನೆ ಕೇಸ್ನಲ್ಲಿ ಪೊಲೀಸರು ಡೇವಿಡ್ ಬೆನ್ನು ಬಿದ್ದಿದ್ದು ಆತನ ಬಗ್ಗೆಯೇ ಪೊಲೀಸರಿಗೆ ಅನುಮಾನ ಶುರುವಾಗಿದೆ. ಜೊತೆಗೆ ಡೇವಿಡ್ ನಂಬರ್ ಸಹ ಇಲ್ಲ ಅಂತ ವಿಷ್ಣು ಹೇಳಿದ್ದಾನೆ. ನೇರ ಭೇಟಿಯಾಗಿ ಡ್ರಗ್ ಪಡೆದಿದ್ದಾಗಿ ಹೇಳಿದ್ದಾನೆ. ಹಾಗಾದ್ರೆ ಮೊಬೈಲ್ನಲ್ಲಿದ್ದ ಕ್ಲೂ ಪೊಲೀಸರಿಗೆ ಮಿಸ್ ಆಯ್ತಾ ಅನ್ನೋ ಅನುಮಾನ ಕಾಡ್ತಿದೆ. ವಿಷ್ಣುಗೆ ಮತ್ತೆ ಪೊಲೀಸರಿಂದ ಗ್ರಿಲ್ ಶುರುವಾಗಲಿದೆ. ವಿಷ್ಣುವನ್ನ ಮತ್ತೆ ಕಸ್ಟಡಿಗೆ ಪಡೆಯಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಡ್ರಗ್ ಕೇಸ್ನಲ್ಲಿ ಯಾವುದೇ ಮಾಹಿತಿ ಸಿಗದೇ ಇರೋದ್ರಿಂದ ವಿಷ್ಣುವನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲು ಸಿದ್ಧತೆ ಮಾಡುತ್ತಿದ್ದಾರೆ. ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವ ವಿಷ್ಣು ಭಟ್ನನ್ನ ಮತ್ತೆ ವಶಕ್ಕೆ ಪಡೆದು ಪೊಲೀಸರು ಬಾಯಿ ಬಿಡಿಸಲಿದ್ದಾರೆ. ಹ್ಯಾಕರ್ ಶ್ರೇಕಿ ಹ್ಯಾಕ್ ಮಾಡಿದ್ದ ಹಲವು ವೆಬ್ಸೈಟ್ ಮತ್ತು ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ಗಳ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಶ್ರೇಕಿ ಅಸಲಿಗೆ ಎಷ್ಟು ವೆಬ್ಸೈಟ್ ಹ್ಯಾಕ್ ಮಾಡಿದ್ದಾನೆ ಅನ್ನೋದೇ ಅಚ್ಚರಿ ಮೂಡಿಸುತ್ತೆ. ಶ್ರೇಕಿ ಹ್ಯಾಕ್ ಮಾಡಿರೋ ಅಸಲಿ ಲೆಕ್ಕ TV9ಗೆ ಸಿಕ್ಕಿದ್ದು ಕ್ರಿಪ್ಟೋಗೆ ಸಂಬಂಧಿಸಿದ ಒಟ್ಟು 12 ವೆಬ್ಸೈಟ್ ಹ್ಯಾಕ್ ಮಾಡಿದ್ನಂತೆ. ಚಾಲಾಕಿ ಶ್ರೇಕಿ ಸುಮಾರು 12 ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿರುವುದು ತನಿಖೆ ವೇಳೆ ಬಯಲಾಗಿದೆ. ಬಿಟ್ ಕ್ಲಬ್ ನೆಟ್ವರ್ಕ್, ಬಿಟ್ ಫಿನಿಕ್ಸ್, FCCE ವಿನಿಮಯ, bitcointalk.org, BTC.com, ಬಿಟ್ ಸೆಂಟ್ರಲ್, ಸ್ಲಶ್ ಪೂಲ್, ಕೊಯಿನೆಲ್, MPEX, ಪೇಜ್ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡ್ತಿದ್ದಂತೆ. ಹ್ಯಾಕರ್ ಶ್ರೇಕಿ ಒಟ್ಟು 12 ಕ್ರಿಪ್ಟೋ ಸೇರಿದ್ದ ವಿದೇಶಿ ವೆಬ್ಸೈಟ್ ಹ್ಯಾಕ್ ಮಾಡಿದ್ದ ಅನ್ನೋದು ಬಯಲಾಗಿದೆ. ಇಷ್ಟು ವೆಬ್ಸೈಟ್ ಹ್ಯಾಕ್ ಮಾಡಿರುವುದು ಸಿಸಿಬಿ ತನಿಖೆ ವೇಳೆ ಪತ್ತೆಯಾಗಿದೆ. ಪ್ರಪಂಚದ ನಾನಾ ದೇಶಕ್ಕೆ ಸೇರಿರೋ ವೆಬ್ಸೈಟ್ಗಳಾಗಿದ್ದು ಬಿಟ್ಕಾಯಿನ್, ಇಥೇರಿಯಂ, USD ಟೋಕನ್ ಸೇರಿ ಹಲವು ಮಾದರಿಯಲ್ಲಿ ವಂಚನೆ ಮಾಡಲಾಗಿದೆ. ಬಿಟ್ಕಾಯಿನ್ ಕೇಸ್ ತನಿಖೆ ವೇಳೆ ಸಿಕ್ಕಿದ್ದ ಮಾಹಿತಿಯನ್ನ ಕಮಿಷನರ್ ಮೂಲಕ ಇಂಟರ್ಪೋಲ್ಗೆ ಮಾಹಿತಿ ನೀಡಲಾಗಿದೆ. ಮಾಹಿತಿ ಇಂಟರ್ಪೋಲ್ ತಲುಪಿದೆ. ಆದರೆ ಇಂಟರ್ಪೋಲ್ನಿಂದ ಹೆಚ್ಚಿನ ತನಿಖೆ ನಡೆದಿಲ್ಲ. ಸದ್ಯ ಇಷ್ಟು ಮಾಹಿತಿ ಶ್ರೇಕಿ ಹೇಳಿಕೆಯಲ್ಲಿ ಮಾತ್ರ ದೃಢವಾಗಿದ್ದು, ಶ್ರೇಕಿ ಹೇಳಿಕೆ ಹೊರತುಪಡಿಸಿ ಹೆಚ್ಚಿನ ಸಾಕ್ಷಿಗಳು ಸಿಕ್ಕಿಯೇ ಇಲ್ಲ. ಸಾಕ್ಷಿಗಳೇ ಇಲ್ಲದ ಕಾರಣ ಯಾವ ವೆಬ್ಸೈಟ್ ಹ್ಯಾಕ್ ಮಾಡಿದ್ದಾನೆ, ಹ್ಯಾಕ್ ಮಾಡಿರುವ ವೆಬ್ಸೈಟ್ನಿಂದ ಎಷ್ಟು ದೋಚಿದ್ದಾನೆ ಅನ್ನೋದು ಅಸ್ಪಷ್ಟವಾಗಿದೆ. ರಾಜ್ಯದಲ್ಲಿ ಮಳೆಯ ಅಬ್ಬರದಿಂದಾಗಿ ಸೃಷ್ಟಿಯಾದ ಅವಾಂತರಗಳೇನೇನು? ಭಾರಿ ಮಳೆಯಿಂದ ಹಳ್ಳ ಕೊಳ್ಳ ತುಂಬಿ ಮಕ್ಕಳು ಪರದಾಡಿದ್ದು ಹೇಗೆ? ಮನೆ ಕಳೆದುಕೊಂಡ ಕುಟುಂಬ ಕಂಗಾಲಾಗಿದ್ದು ಎಲ್ಲಿ? ನೋಡೋಣ ವರುಣಾಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ರಾಜಧಾನಿ ಬೆಂಗಳೂರು ಮಲೆನಾಡಾಗಿದೆ. ಬೆಂಗಳೂರಿನಲ್ಲಿ ಇನ್ನೂ 5 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಳೆದ 2 ವಾರಗಳಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಮಳೆ ಸುರಿದಿದ್ದು, ಸತತ ಮಳೆಗೆ ಸರ್ಕಟ್ಟನ್ ಕಾಲುವೆ ತುಂಬಿ ಹರಿಯುತ್ತಿದೆ. ಭಾರೀ ಪ್ರಮಾಣದ ನೀರು ರಸ್ತೆಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪಟ್ಟಣದ ಹಲವು ಬಡಾವಣೆಗಳಿಗೆ ನೀರು ನುಗ್ಗಿದ್ದು, ಕೊಳ್ಳೇಗಾಲ ಪಟ್ಟಣದ ಹಳೆ ಕುರುಬರ ಬೀದಿ, ದೇವಾಂಗ ಬೀದಿ ಹಾಗೂ ಅಹಮದ್ಪುರ್ ಸ್ಟ್ರೀಟ್ಗಳು ಜಲಾವೃತಗೊಂಡಿವೆ. ನೀರಾವರಿ ಇಲಾಖೆ, ಕಬಿನಿ ಇಲಾಖೆ ಹಾಗೂ ನಗರಸಭಾ ಸಿಬ್ಬಂದಿ ಜೊತೆ ಈ ಬಡಾವಣೆಗಳಿಗೆ ಶಾಸಕ ಎನ್ ಮಹೇಶ್ ಭೇಟಿ ನೀಡಿದರು.
ಭಾರಿ ಮಳೆಗೆ ದೊಡ್ಡ ಹಳ್ಳ ತುಂಬಿ ಹರಿಯುತ್ತಿರುವುದರಿಂದ ಶಾಲಾ ಕಾಲೇಜಿಗೆ ಹೋಗಲಾಗದೆ ಮಕ್ಕಳು ಪರದಾಟ ನಡೆಸಿದ್ದಾರೆ. ಹಿತ್ತಲದೊಡ್ಡಿ ಗ್ರಾಮದ ವಿದ್ಯಾರ್ಥಿಗಳು ಮತ್ತು ಜನ ಪರದಾಡಿದ್ರು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಗ್ರಾಮದಲ್ಲಿ ದೊಡ್ಡ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡುವಂತೆ ಆಗ್ರಹಿಸಿದ್ರೂ ಏನೂ ಪ್ರಯೋಜನವಾಗಿಲ್ಲ. ಸುಮಾರು 50 ವರ್ಷದಿಂದ ಸೇತುವೆ ನಿರ್ಮಾಣಕ್ಕೆ ಮನವಿ ಮಾಡಿದ್ರೂ ಸೇತುವೆ ನಿರ್ಮಾಣ ಮಾಡಿಲ್ಲವೆಂದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯಾದ್ಯಂತ ಕಳೆದ ರಾತ್ರಿ ಧಾರಾಕಾರ ಮಳೆ ಸುರಿದಿದ್ದು ಜಿಲ್ಲೆಯ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೀರಿನಿಂದ ಜಲಾವೃತವಾದ ಕಟಾವಿಗೆ ಬಂದ ಭತ್ತದ ಬೆಳೆ, ಕಟಾವು ಮಾಡಿದ್ದ ಭತ್ತದ ಬಣವೆಗಳು ಕೂಡ ಜಲಾವೃತಗೊಂಡಿವೆ. ಒಂದೇ ವರ್ಷದಲ್ಲಿ 3 ಬಾರಿ ಭತ್ತದ ಬೆಳೆ ಕಳೆದುಕೊಂಡ ರೈತರು ಕಂಗಾಲಾಗಿದ್ದಾರೆ. ಬಡಗಾವಿ, ಯಳ್ಳೂರ ಸೇರಿದಂತೆ ಬೆಳಗಾವಿ ತಾಲೂಕಿನ ಬಹುತೇಕ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಭಾರಿ ಮಳೆಯಿಂದಾಗಿ ದಿನೇ ದಿನೇ ಒಂದಲ್ಲ ಒಂದು ಅವಾಂತರ ಸೃಷ್ಟಿಯಾಗುತ್ತಲೇ ಇವೆ. ಮನೆಗಳಿಗೆ ಚರಂಡಿ ನೀರು ನುಗ್ಗಿದ್ದು ಬೇಲಿಮಲ್ಲೂರು ಗ್ರಾಮಸ್ಥರು ಪರದಾಡುವಂತಾಯಿತು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಬೇಲಿಮಲ್ಲೂರು ಗ್ರಾಮದಲ್ಲಿ ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯಲಾಗದೆ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ಗ್ರಾಮದ ಹಲವರು ಮನೆಗಳಿಗೆ ನೀರು ನುಗ್ಗಿದ್ದು ಗ್ರಾಮ ಪಂಚಾಯಿತಿ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ನಿರಂತರ ಮಳೆಯಿಂದಾಗಿ ತುಂಗಭದ್ರಾ ನದಿಗೆ ನೀರು ಉಕ್ಕಿ ಬಂದಿದ್ದರಿಂದಾಗಿ ಲಕ್ಷಾಂತರ ರೂಪಾಯಿ ಭತ್ತ ನೀರು ಪಾಲಾಗಿದೆ. ನದಿ ಪಕ್ಕದಲ್ಲಿ ರಾಶಿ ಮಾಡಿ ಇಟ್ಟ ಭತ್ತ ನೀರು ಪಾಲಾಗಿದೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ತಾವರಗುಂದಿ ಗ್ರಾಮದ ಬಳಿ ತುಂಗಭದ್ರಾ ನದಿ ದಡದಲ್ಲಿ ಘಟನೆ ನಡೆದಿದೆ. ತಡರಾತ್ರಿ ನೀರು ಹೆಚ್ಚಾದ ವಿಚಾರ ಗೊತ್ತಾಗಿ ಭತ್ತ ಉಳಿಸಿಕೊಳ್ಳಲು ರೈತರಿಂದ ಶತಪ್ರಯತ್ನ ನಡೆಸಿದ್ರು. ಗ್ರಾಮದ 15ಕ್ಕೂ ಹೆಚ್ಚು ರೈತರಿಗೆ ಸೇರಿದ 100 ಚೀಲ ಭತ್ತ ನೀರು ಪಾಲಾಗಿದೆ. ಬೆಳಗಾವಿ ಜಿಲ್ಲೆಯ ವಿವಿಧೆಡೆ ತಡರಾತ್ರಿ ಧಾರಾಕಾರ ಮಳೆ ಸುರಿದಿದ್ದು 2020ರ ಪ್ರವಾಹದಲ್ಲಿ ಮನೆ ಕಳೆದುಕೊಂಡ ಕುಟುಂಬ ಕಂಗಾಲಾಗಿದೆ. ಚಿಕ್ಕಬಾಗೇವಾಡಿಯಲ್ಲಿ ಸೋರುತ್ತಿರುವ ಶೆಡ್ನಲ್ಲಿಯೇ ಕುಟುಂಬ ವಾಸಿಸುತ್ತಿದೆ. ತಗಡಿನ ಶೆಡ್ಗೆ ಪಾತ್ರೆ ಕಟ್ಟಿ ಮಳೆ ನೀರು ತಡೆಯಲು ರಾತ್ರಿಯಿಡೀ ಹರಸಾಹಸಪಟ್ಟರು. ರಾತ್ರಿಯಿಡೀ ಸುರಿದ ಮಳೆಯಿಂದ ಬಡ ಕುಟುಂಬ ಹೈರಾಣಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ಸೇತುವೆಗಳೇ ಮುಳುಗಡೆಯಾಗಿವೆ. ಗುಡಿಬಂಡೆ ಅಮಾನಿ, ಬೈರಸಾಗರ ಕೆರೆಕಟ್ಟೆ, ಹಂಪಸಂದ್ರ, ಲಕ್ಕೇನಹಳ್ಳಿ ಸೇತುವೆಗಳ ಮೇಲೆ ಜನಸಂಚಾರ ನಿಷೇಧ ಮಾಡಲಾಗಿದೆ. ಗುಡಿಬಂಡೆ ತಾಲೂಕಿನ ಪ್ರಮುಖ ರಸ್ತೆಗಳ ಸೇತುವೆಗಳ ಮೇಲೆ ಜನರ ಓಡಾಟ ನಿರ್ಬಂಧಿಸಿರುವುದಾಗಿ ಗುಡಿಬಂಡೆ ತಹಶೀಲ್ದಾರ್ ಸಿಗ್ಬತ್ ಹುಲ್ಲಾ ಹೇಳಿದರು. ಗುಡಿಬಂಡೆ ಪಟ್ಟಣ ಸಂಪರ್ಕಿಸುವ ಪ್ರಮುಖ ರಸ್ತೆಗಳು ಬಂದ್ ಆಗಿವೆ. ಮಹಾರಾಷ್ಟ್ರಕ್ಕೂ ಮಳೆಯ ಕಂಟಕ ಎದುರಾಗಿದ್ದು ಮುಂಬೈನಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಇಂದಿನಿಂದ ನವೆಂಬರ್ 20ರವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ನಾಸಿಕ್, ಕೊಲ್ಹಾಪುರ, ರತ್ನಗಿರಿ, ಸೋಲಾಪುರ್, ಸಾಂಗ್ಲಿ, ಪುಣೆ, ಪಾಲ್ಘರ್ ಸೇರಿದಂತೆ ಹಲವು ಜಿಲ್ಲೆಯಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ರಾಜಸ್ಥಾನ, ಗುಜರಾತ್ನ ಕೆಲ ಭಾಗಗಳಲ್ಲಿಯೂ ಮಳೆ ಸುರಿಯುತ್ತಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದು ಯಾಕೆ? ಪ್ರತಾಪ್ ಸಿಂಹ ವಿರುದ್ಧ ಪ್ರತಿಭಟನೆ ನಡೆಸಿದ್ದು ಎಲ್ಲಿ? ತಹಶೀಲ್ದಾರ್ ಲಾಠಿ ಬೀಸಿದ್ದು ಯಾರಿಗೆ? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅಲ್ಪಸಂಖ್ಯಾತರು ದಲಿತರು ಒಂದಾಗಬೇಕೆಂದು ಕಾಂಗ್ರೆಸ್ ಜಾತಿ ಹೆಸರಲ್ಲಿ ಸಭೆ ಮಾಡಿದ್ದಾರೆ ಅಂತ ಮಾಜಿ ಸಿಎಂ ಎಚ್ಡಿಕೆ ಕಿಡಿಕಾರಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ಮಾತನಾಡಿದ ಎಚ್ಡಿಕೆ, ಕಾಂಗ್ರೆಸ್ ನಾಯಕರು ಎಲ್ಲಾ ಸಮುದಾಯದವರು ಒಂದಾಗಿ ಇರಲಿ ಅಂತ ಸಭೆಯ ಕೊನೆಯಲ್ಲಿ ಜೈ ಹಿಂದ್ ಅಂತ ಘೋಷಣೆ ಕೂಗಿದ್ದಾರೆ. ನಾವು ಪಕ್ಷದ ಸಭೆಯಲ್ಲಿ ಜೈ ಹಿಂದ್ ಅಂತ ಕೂಗ್ತೇವೆ, ಅದನ್ನ ಕಾಂಗ್ರೆಸ್ ನಾಯಕರು ಅಹಿಂದ್ ಅಂತ ಹೇಳಲು ಹೊರಟಿದ್ದಾರೆ. ದೇಶ ಒಡೆಯುವ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಎಂದು ಗುಡುಗಿದ್ರು. ದೇಶ ಒಡೆಯತಕ್ಕಂತ ಕೆಲಸ ಪ್ರಿಯಾಂಕ್ ಖರ್ಗೆ ಗಂಡೋ ಹೆಣ್ಣು ಎಂಬ ಪ್ರತಾಪ್ ಸಿಂಹ ಹೇಳಿಕೆಗೆ ವಿರೋಧ ವ್ಯಕ್ತವಾಗಿದ್ದು ಕಾಂಗ್ರೆಸ್ ಹಾಗೂ ದಲಿತ ಸಂಘಟನೆಯವರು ಪ್ರತಿಭಟನೆ ನಡೆಸಿದ್ರು. ಮೈಸೂರಿನಲ್ಲಿ ಸಂಸದರ ಕಚೇರಿ ಮುಂದೆ ಪ್ರತಾಪ್ ಸಿಂಹ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ದಲಿತ ವಿರೋಧಿ ಎಂದು ಕಿಡಿಕಾರಿದ್ರು. ಪ್ರತಾಪ್ ಸಿಂಹ ಪ್ರತಿಕೃತಿಗೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂಚಾರ ನಿಷೇಧದ ಮಧ್ಯೆಯೂ ಟಿಪ್ಪರ್ ಚಾಲನೆ ಮಾಡಿದ್ದಕ್ಕೆ ಚಾಲಕನಿಗೆ ತಹಶೀಲ್ದಾರ್ ಲಾಠಿ ಬೀಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಬಳಿ ಘಟನೆ ನಡೆದಿದ್ದು, ಅಮಾನಿ ಬೈರಸಾಗರ ಕೆರೆಕಟ್ಟೆಯ ಬಳಿ ಟಿಪ್ಪರ್ ಚಾಲಕನಿಗೆ ತಹಶೀಲ್ದಾರ್ ಲಾಠಿಯಿಂದ ಹೊಡೆದು ದಂಡ ವಿಧಿಸಿದ್ದಾರೆ.
ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ ಟಿಪ್ಪರ್ ಅನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಕ್ರಾಸ್ ಬಳಿ ಕಂದಾಯ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿ ನಡೆಸುತ್ತಿದ್ದಂತೆ ಟಿಪ್ಪರ್ ನಿಲ್ಲಿಸಿ ಚಾಲಕ ಕ್ಲೀನರ್ ಪರಾರಿಯಾಗಿದ್ದು, ಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾದಗಿರಿಯಿಂದ ಕೋಡ್ಲಾ ಗ್ರಾಮಕ್ಕೆ ಕುರಿಗಳು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಬೆಳೆಸಿವೆ. ಸುನಿಲ್ ಹಾಗೂ ರಾಮಲಿಂಗಪ್ಪ ಎಂಬುವರಿಗೆ ಸೇರಿದ ಕುರಿಗಳನ್ನ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ಇತ್ತ ಕುರಿಗಳಿಗೂ ಬಸ್ ಕಂಡಕ್ಟರ್ ಫುಲ್ ಟಿಕೆಟ್ ನೀಡಿದ್ದಾರೆ. ಸದ್ಯ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ. ಲಸಿಕೆ ಹಾಕಲು ತೆರಳಿದ್ದ ಸಿಬ್ಬಂದಿ ಮೇಲೆ ಮಹಿಳೆ ಹಲ್ಲೆಗೆ ಯತ್ನಿಸಿರೋ ಘಟನೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದಲ್ಲಿ ನಡೆದಿದೆ. ಮಹಿಳೆ ಆರೋಗ್ಯ ಸಿಬ್ಬಂದಿಗೆ ಕೋಲು ತೋರಿಸಿ ಹಲ್ಲೆಗೆ ಯತ್ನಿಸಿದ್ದು, ಸತ್ರೂ ಸರಿ ಲಸಿಕೆ ಬೇಡ ಎಂದು ರಂಪಾಟ ಮಾಡಿದ್ದಾಳೆ. ಇತ್ತ ಲಸಿಕೆ ಬೇಡ ಎಂದು ಮತ್ತೋರ್ವ ಮಹಿಳೆ ಓಡಿ ಹೋಗಿದ್ದಾಳೆ. ಲಸಿಕೆ ನೀಡಲು ಪರದಾಡಿದ ವಿಡಿಯೋಸ್ ವೈರಲ್ ಆಗಿದೆ. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಹರವಿ ಗ್ರಾಮದ ವಿದ್ಯಾರ್ಥಿಗಳು ಪಾದಯಾತ್ರೆ ನಡೆಸಿದ್ದಾರೆ. ಕಾಲೇಜ್ ಸಮಯಕ್ಕೆ ಸಮರ್ಪಕ ಬಸ್ ಬಾರದ ಹಿನ್ನೆಲೆ ಮಾನ್ವಿ ಪಟ್ಟಣಕ್ಕೆ ಪಾದಯಾತ್ರೆ ಮೂಲಕ ತೆರಳಿದ್ದಾರೆ. ಕಳೆದ 3 ತಿಂಗಳಿಂದ ವಿದ್ಯಾರ್ಥಿಗಳು ಈ ಸಮಸ್ಯೆ ಎದುರಿಸುತ್ತಿದ್ದು, ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ರು ಕ್ಯಾರೆ ಗೆಂತಿಲ್ವಂತೆ. ಹೀಗಾಗಿ ಹರವಿಯಿಂದ ಮಾನ್ವಿವರೆಗೆ ಪಾದಯಾತ್ರೆ ನಡೆಸಿದ್ರು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಹಲವು ಗ್ರಾಮಗಳಿಗೆ ಬಸ್ ಸಂಪರ್ಕವೇ ಇಲ್ಲವಾಗಿದೆ. ಕಟಕ ಚಿಂಚೊಳ್ಳಿ, ಚಳಕಾಪುರವಾಡಿ ಸೇರಿದಂತೆ 10 ಗ್ರಾಮಗಳ ಬಸ್ ಸಂಚಾರ ಕೊರೋನಾ ನಂತರ ಬಂದಾಗಿದೆ. ಸರಿಯಾದ ಸಮಯಕ್ಕೆ ಆಟೋ, ಟಂಟಂಗಳು ಕೂಡ ಸಿಗದೆ ವಿದ್ಯಾರ್ಥಿಗಳು ನಡೆದುಕೊಂಡು ಶಾಲೆ, ಕಾಲೇಜಿಗೆ ಹೋಗಬೇಕಾದ ಸ್ಥಿತಿ ಎದುರಾಗಿದೆ. ಹೀಗಾಗಿ ಕೂಡಲೇ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ಮನವಿ ಮಾಡುತ್ತಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ವಿಳಂಬ ಯಾಕೆ ಅಂತ ಕೋರ್ಟ್ ಚಾಟಿ ಬೀಸಿದ್ದು ಯಾರಿಗೆ? ಸರ್ಕಾರಿ ಕೆಲಸಕ್ಕೆ ಲಂಚ ಕೊಟ್ಟವನ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದೆಲ್ಲಿ? ನದಿ ನೀರಲ್ಲಿ ಹೆಣಗಳ ರಾಶಿ ತೇಲಿ ಬಂದಿದ್ದು ಎಲ್ಲಿ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸೋಕೆ ಸರ್ಕಾರ ವಿಳಂಬ ಧೋರಣೆ ಮಾಡ್ತಿರೋದಕ್ಕೆ ಹೈಕೋರ್ಟ್ ಗರಂ ಆಗಿದೆ. 2018ರಲ್ಲೇ ಕೆಲ ಸ್ಥಳೀಯ ಸಂಸ್ಥೆಗಳ ಅವಧಿ ಮುಗಿದಿದೆ. ಚುನಾವಣೆ ನಡೆಸಲಾಗದಷ್ಟು ಅಸಮರ್ಥತೆ ಇದೆಯೇ ಅಂತ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಚುನಾವಣೆ ನಿಗಾವನ್ನ ಕೋರ್ಟ್ ವಹಿಸಬೇಕೆ? ಯಾವ ದಿನಾಂಕದ ಒಳಗೆ ಮೀಸಲಾತಿ ಪಟ್ಟಿ ನೀಡ್ತೀರಿ ಅನ್ನೋದನ್ನ ಉತ್ತರಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚಿಸಿದೆ. ಬೆಂಗಳೂರು ಹೊಸ ಯೋಜನೆಗಳ ಬ್ರೈನ್ ಇದ್ದ ಹಾಗೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ಮಾತನಾಡಿದ ಸಿಎಂ, ಭವಿಷ್ಯದ ಸ್ಪೇಸ್ ಕ್ರಾಫ್ಟ್ನಲ್ಲಿ ಕುಳಿತು ಪ್ರಯಾಣ ಮಾಡಿದ ಅನುಭವ ಆಗ್ತಾ ಇದೆ. ಬಾಹ್ಯಾಕಾಶದಲ್ಲಿ ಈಗಾಗಲೇ ಸಾಕಷ್ಟು ಕೆಲಸ ಮಾಡಿದ್ದೇವೆ, ಮತ್ತೆ ಹೊಸ ಪ್ರಯೋಗಗಳನ್ನು ಮಾಡ್ತಾನೆ ಇರ್ತೇವೆ. ಬೆಂಗಳೂರಿನಲ್ಲಿ ಹೊಸ ಪ್ರಯೋಗಕ್ಕೆ ಎಲ್ಲರಿಗೂ ಸ್ವಾಗತ. ಇಲ್ಲಿನ ಕಾಯ್ದೆಗಳು ಹೊಸ ಪ್ರಯೋಗಗಳಿಗೆ ಅವಕಾಶ ನೀಡುತ್ತೆ. ಕರ್ನಾಟಕದಲ್ಲಿ ಸಾಕಷ್ಟು ಅವಕಾಶಗಳಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಮುಂದುವರಿದು ಮಾತನಾಡಿದ ಸಿಎಂ ಬೊಮ್ಮಾಯಿ, ಬೆಂಗಳೂರು ಹಂಸ ಇದ್ದಂತೆ. ಹಂಸ ಪಕ್ಷಿ ಸರಸ್ವತಿ ವಾಹನ. ಹಂಸ ಬಹಳ ಎತ್ತರಕ್ಕೆ ಹಾರುತ್ತದೆ. ಮಾನಸ ಸರೋವರದಲ್ಲಿ ಹಂಸಗಳು ಕಾಣಸಿಗುತ್ತವೆ. ಅಲ್ಲಿ ಯಾವುದೇ ಹದ್ದುಗಳು ಕಾಣಿಸೋದಿಲ್ಲ. ಅದೇ ರೀತಿ ಬೆಂಗಳೂರು ಹಂಸನಗರ, ಸರಸ್ವತಿ ನಗರ. ಹೊಸ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ಆಗಲಿದೆ. ಪ್ರಧಾನಿ ಮೋದಿ ಆಶಯ ಕೂಡ ಅದೇ ಆಗಿದೆ. ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾದಿಂದ ಹೊಸ ಭಾರತ ಕಟ್ಟೋಕೆ ಮೋದಿ ಶ್ರಮಿಸುತ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಟೆಕ್ ಸಮಿಟ್ನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದರು. ನವ ಭಾರತ ಅನಿರೀಕ್ಷಿತವಾದಂಥ ಮಳೆ. ಈ ಬಾರಿ ಅನಿರೀಕ್ಷಿತವಾಗಿ ಮಳೆ ಸುರಿತಾ ಇದೆ. ಇನ್ನು 4-5 ದಿನ ಮಳೆ ಬೀಳುವ ಮುನ್ಸೂಚನೆ ಇದೆ ಅಂತ ಸಿಎಂ ಬೊಮ್ಮಾಯಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಬೆಂಗಳೂರು ನಗರ ಸೇರಿ ಕೆಲ ಜಿಲ್ಲೆಗಳಲ್ಲಿ ಮಳೆ ಹೆಚ್ಚು ಪರಿಣಾಮ ಬೀರಿದೆ. ಈ ಬಗ್ಗೆ ಈಗಾಗಲೇ ಸಭೆ ನಡೆಸಿ ತ್ವರಿತ ಕಾರ್ಯಕ್ಕೆ ಸೂಚನೆ ನೀಡಿದ್ದೇನೆ. ಮಳೆ ನಿಂತ ತಕ್ಷಣ ಕೆಲಸ ಮಾಡೋಕೆ ಸೂಚಿಸಿದ್ದೇನೆ. ತಗ್ಗು ಪ್ರದೇಶಗಳಲ್ಲಿ ರಿಲೀಫ್ ಆಪರೇಷನ್ಗೂ ಸೂಚನೆ ಕೊಟ್ಟಿದ್ದೇನೆ. ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ಎನ್ಡಿಆರ್ಎಫ್ ತಂಡಕ್ಕೂ ಸೂಚನೆ ಕೊಡಲಾಗಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ರಾಷ್ಟ್ರೀಯ ಅಧ್ಯಕ್ಷ
ಇಮ್ರಾನ್ ನೀಡಿದ ವಿವಾದಾತ್ಮಕ ಹೇಳಿಕೆಗೆ ಬಿಜೆಪಿ ಮುಖಂಡ ಗೋ ಮಧುಸೂದನ್ ಕಿಡಿಕಾರಿದ್ದಾರೆ. ನೀವು ಟಿಪ್ಪು ವಂಶಸ್ಥರಿರ್ಬೋದು, ಬಾಬರ್ ವಂಶಸ್ಥರಿರ್ಬೋದು, ಅಲಾವುದ್ದೀನ್ ಖಿಲ್ಜಿ ವಂಶಸ್ಥರಿರ್ಬೋದು, ದೇಶದ ಮೇಲೆ ದಾಳಿ ಮಾಡಿದ ಯಾವುದೇ ದುರಾಕ್ರಮಿಗಳ ವಂಶಸ್ಥರಿರ್ಬೋದು, ಆಕ್ರಮಣ ಮಾಡಿದವರು ಪರಾಸ್ತ್ರರಾಗಿದ್ದಾರೆ ವಿನಃ ಭಾರತ ಸಾವಿರಾರು ವರ್ಷಗಳಿಂದ ಹಾಗೆ ಉಳಿದಿದೆ. ಇದು ದೇವಭೂಮಿ ಭಾರತ. 100 ವರ್ಷ ಗುಲಾಮಗಿರಿ ಅನುಭವಿಸಿದ್ರೂ ಕೂಡ ಈ ದೇಶವನ್ನ ಕ್ರಿಶ್ಚಿಯನ್ಮಯ, ಮುಸ್ಲಿಂಮಯ ಮಾಡೋಕೆ ಆಗಿಲ್ಲ ಅಂತ ಚಾಟಿ ಬೀಸಿದ್ದಾರೆ. ಇಸ್ಲಾಂಮಯ ಮಾಡಲಿಕ್ಕೆ ಆಗಲಿಲ್ಲ. ಸರ್ಕಾರಿ ಕೆಲಸಕ್ಕೆ ಲಂಚ ನೀಡಿದ 3 ವಿರುದ್ಧ ಎಸಿಬಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿರೋ ಕೆಪಿ ಸುಧೀಂದ್ರ ರೆಡ್ಡಿ, ಜಿ ನರಸಿಂಹಯ್ಯ, ಗೋವಿಂದಯ್ಯ ಅನ್ನೋರು ಸರ್ಕಾರಿ ಹುದ್ದೆ ಗಿಟ್ಟಿಸೋಕೆ ಲಂಚ ನೀಡಿದ್ರು. ಕೆಎಸ್ಆರ್ಟಿಸಿ ಅಧ್ಯಕ್ಷ, ಕೆಎಂಎಫ್ ಮ್ಯಾನೇಜರ್, ಎಇ ಹುದ್ದೆ ಪಡೆಯೋಕೆ ವಂಚಕ ಯುವರಾಜ್ ಸ್ವಾಮಿಗೆ ಹಣ ನೀಡಿದ್ರು. ಆದರ್ಶ ಅಯ್ಯರ್ ಅನ್ನೋರು ನೀಡಿದ ದೂರಿನ ಮೇರೆಗೆ ಎಸಿಬಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಈ ಬಗ್ಗೆ ಬೆಂಗಳೂರಿನ ಜ್ಞಾನಭಾರತಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು.